ಭ್ರಷ್ಟಾಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಈಗ ರಸ್ತೆ ಹಾಕಬೇಕು, ನೀರಾವರಿ ಮಾಡಬೇಕು ಅಂತ ಹೇಳಿದ್ರೆ ಹಣ ಕೊಡಬೇಕು, ಲಂಚ ಕೊಡಬೇಕು ಅಂತ ಮಾತು ಕೇಳಿ ಬರ್ತಾ ಇರುತ್ತೆ. ಅದು ನಿಮ್ಮ ಗಮನಕ್ಕೆ ಕೂಡ ಬಂದಿರುತ್ತೆ. ಬಟ್ ಲೋಕಲ್ ಲೆವೆಲಲ್ಲಿ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಇಲ್ಲ ಸರ್ಕಾರ ಅಂತ ಹೇಳಿದ್ರೆ, ಅಧಿಕಾರ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಾಮಗಾರಿ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಲಂಚ ಕೊಡಬೇಕು ಅಂತ ಬಂದೇ ಬರುತ್ತೆ. ಸೊ ಅಂಥ ಘಟನೆಗಳೇನಾದರೂ ನಿಮ್ಮ ಅವಧಿಯಲ್ಲಿ ನಡೆದಿತ್ತಾ? ಅಂದರೆ ಲಂಚ ತೆಗೆದುಕೊಂಡಿದ್ದಾರಂತ ಏನಾದರೂ ನಿಮಗೆ ಕಂಪ್ಲೇಂಟ್ ಬಂದಿತ್ತಾ? ಈ ಲಂಚ ಮತ್ತು ಈ ಭ್ರಷ್ಟಾಚಾರದ ಬಗ್ಗೆ ಹೇಗೆ ನೋಡ್ತೀರಿ ಮತ್ತು ಇವುಗಳನ್ನು ಹೇಗೆ ಹೇಳ್ತೀರಿ ಅಂತ? ಈಗ ನಾನು ಹೇಳೋದು ನಮ್ಮ ಜನರು ಕೂಡ, ನಮ್ಮ ನಾಗರಿಕರು ಮತ್ತು ನಮ್ಮ ಕಾರ್ಯಕರ್ತರೆಲ್ಲೂ ಕೂಡ ದಿನನಿತ್ಯ ನಮ್ಮ ಹತ್ರ ಬಂದು ಕೆಲಸ ಕಾರ್ಯಗಳನ್ನ ಕೇಳಿಕೊಂಡು ಇಂಥ ಅಧಿಕಾರಿಗಳಿಗೆ ತಾವು ಶಿಫಾರಸು ಮಾಡಬೇಕು, ತಾವು ಹೇಳಬೇಕು, ಅವ್ರನ್ನ ಭೇಟಿ ಮಾಡ್ತೀವಿ, ಕೆಲಸ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಹೇಳ್ತಾ ಇರ್ತಾರೆ. ಸಾಕಷ್ಟು ಜನ ಅಧಿಕಾರಿಗಳನ್ನ ಭೇಟಿ ಮಾಡಿ ಕೆಲಸವನ್ನು ಕೂಡ ಮಾಡಿಸ್ಕೊತಾರೆ. ಕೆಲವೊಮ್ಮೆ ನಮಗೆ ಇಲ್ಲ ಈ ರೀತಿ ಡಿಮ್ಯಾಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಕನ್ಫ್ರಂಟ್ ಮಾಡ್ತೀವಿ, ಆ ವಿಚಾರವಾಗಿ ನೇರವಾಗಿ ಕನ್ಫರ್ಮ್ ಮಾಡ್ತೀವಿ. ಕೆಲವೊಬ್ಬರು ಇನ್ಸಿಡೆಂಟ್ ಆಗಿದ್ಮೇಲೆ ನಮ್ಗೆ ಹೇಳ್ತಾರೆ. ನಾನು ಪ್ರಾರಂಭದಿಂದನೂ ಹೇಳ್ಕೊಂಬಂದಿರೋದು ಇಷ್ಟೇ. ನಿಮಗೆ ಅಧಿಕಾರಿಗಳು ಯಾರು ಡಿಮ್ಯಾಂಡ್ ಮಾಡಿದರೆ, ಅವರ ಡ್ಯೂಟಿಯನ್ನು ಡಿಲೇ ಮಾಡ್ತಾಯಿದ್ರೆ ತಾವು ನೇರವಾಗಿ ನಮಗೆ ತಿಳಿಸ್ಬೇಕು. ಆ ಸ್ಪಾಟಿಂದನೇ ನಮಗೆ ಹೇಳಿ. ಅವ್ರ ಮೇಲೆ ನಾವೇನು ಕ್ರಮ ತೊಗೊಬೇಕು ಅದನ್ನು ನಾವು ತೊಗೊಳ್ತೇವೆ. ಜೊತೆಗೆ ನಿಮ್ಮ ಕೆಲಸವನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅನ್ನೋದನ್ನು ಪ್ರಾರಂಭದಿಂದನೂ ನಾನು ಹೇಳ್ಕೊಂಬಂದಿದ್ದೀನಿ. ಯಾಕೆಂತಂದರೆ ನಾನು ಕೂಡ ಒಬ್ಬ ವಕೀಲನಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿ ನಾನು ಕೂಡ ಕೆಲಸ ಮಾಡಿದಂಥವನು. ನಾನು ಕೂಡ ಸರ್ವಿಸ್ ಲಾ ಮ್ಯಾಟರ್ಸ್ ಮಾಡಿದಂಥವ್ರು. ನನಗೆ ಗೊತ್ತಿದೆ ಏನು ನಮ್ಮ PC ಆ್ಯಕ್ಟ್ನಲ್ಲಿ ಯಾವ ರೀತಿ ಕಾನೂನಿದೆ, ಹೇಗೆ ನಡೀತಿದೆ, ಲೋಕಾಯುಕ್ತ ಅಂದರೆ ಏನು, ACB ಹೆಂಗಿತ್ತು, ಟ್ರ್ಯಾಪ್ ಅಂದರೆ ಏನು, ರೇಡ್ ಅಂದರೆ ಏನು, ಎಲ್ಲೂ ಕೂಡ ನಮಗೆ ಗೊತ್ತಿದೆ. ಡಿಮ್ಯಾಂಡು, ಆಕ್ಸೆಪ್ಟೆನ್ಸು ಎಲ್ಲವೂ ಕೂಡ ನಾವು ಕಾನೂನಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅದರಿಂದ ನಮಗೆ ಸಹಜವಾಗಿಯೇ ಸಿಸ್ಟಮ್ ಯಾವ ರೀತಿ ನಡೀತಿದೆ ಅಂತ ನಮ್ಗೆ ಅರಿವಿದೆ. ಹೌದು. ಅದರಿಂದ ಇದೊಂದು ಸೈಕಲ್ ಇದು. ಈ ಸೈಕಲ್ನ ನಾವು ಎಲ್ಲಿ ಬ್ರೇಕ್ ಮಾಡ್ತೀವಿ ಅನ್ನೋದು ಯಕ್ಷ ಪ್ರಶ್ನೆ. ಹೌದು. ನಾನು ನನ್ನ ಕಾನೂನು ಏನು ಪ್ರಾಕ್ಟೀಸನ್ನು ಪ್ರಾರಂಭ ಮಾಡಿದಾಗ್ಲಿಂದನೂ ಕೂಡ ಇದು ನನಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಇದನ್ನು ಅಂತ್ಯ ಹಾಡಲಿಕ್ಕೆ ಈ ಸೈಕಲ್ ಯಾವ ಸ್ಟೇಜಲ್ಲಿ ನಾವು ಬ್ರೇಕ್ ಮಾಡಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ನಾವು ಎಲ್ಲ ಕೂಡಿ ನಾವು ಕಂಡ್ಕೊಬೇಕಾಗ್ತದೆ.